ಸ್ನೇಹಿತರೆ ನಮಸ್ತೆ. ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಧಾರ್ಮಿಕ ನಂಬಿಕೆ ಅನ್ನೋದು ಜನಗಳಲ್ಲಿ ಆಳವಾಗಿ ಬೇರೂರಿದೆ. ಎಲ್ಲೂ ಸಿಗದ ಭರವಸೆ ದೇವರ ಸನ್ನಿಧಾನದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಿಗುತ್ತದೆ ಎಂಬುದು ನಂಬಿಕೆ. ಅದರಲ್ಲೂ ಕಳೆದ 60-70 ವರ್ಷಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಂಬಿಕೆ ವಿಚಾರದಲ್ಲಿ ಅಗ್ರಸ್ಥಾನ. ಅಲ್ಲಿನ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮನ್ನ ಅಪಾಯದಿಂದ ಪಾರು ಮಾಡ್ತಾನೆ ಎಂದು ನಂಬಿರುವ ಕೋಟ್ಯಾಂತರ ಭಕ್ತರಿದ್ದಾರೆ. ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಈಗಿನಂತಹ ದೊಡ್ಡ ಸಾಮ್ರಾಜ್ಯವಿರಲಿಲ್ಲ, ದೊಡ್ಡ ದೊಡ್ಡ ಆಸ್ಪತ್ರೆಗಳಿರಲಿಲ್ಲ, ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳು ಕೋಟಿ ಕೋಟಿ ಲೆಕ್ಕದಲ್ಲಿ ಹಣ ತಂದು ಸುರಿಯುತ್ತಾ ಇರಲಿಲ್ಲ. ಆಗೆಲ್ಲ ಭಕ್ತರು ತಮ್ಮ ಪಾಲಿನ ದುಡಿಮೆ, ತಮ್ಮ ಪಾಲಿನ ತುತ್ತೊಂದನ್ನ ಮಂಜುನಾಥನ ಸನ್ನಿಧಿಗೆ ತಲುಪಿಸಿ ಅರ್ಪಣಾ ಮನೋಭಾವವನ್ನ ಮೆರೆಯುತ್ತಿದ್ರು. ಚನ್ನರಾಯಪಟ್ಟಣ, ಅರಸೀಕೆರೆ ಕಡೆಯಿಂದ ಲಾರಿಗಟ್ಲೆ ತೆಂಗಿನಕಾಯಿ ಹೋಗುತ್ತಿದ್ದದನ್ನ ನೋಡಿದ್ದೇವೆ. ದೊಡ್ಡದಾಗಿಯೇ ಲಾರಿಯನ್ನ ತುಂಬಿ ಕಳಿಸ್ಬೇಕಂತಿಲ್ಲ. 1 ಎಕರೆ ಜಾಗದಲ್ಲಿ 20 ಚೀಲ ಆಲೂಗಡ್ಡೆ ಬೆಳೆದರೆ 1-2 ಚೀಲಕ್ಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಂದು ಹೆಸರು ಬರೆದು KSRTC ಬಸ್ಗೆ ಹಾಕಿದರೆ ಬಸ್ಸಿನವನು ಕೂಡ ಲಗೇಜ್ ಚಾರ್ಜ್ ತೆಗೆದುಕೊಳ್ಳದೆ ಸಣ್ಣ ರೈತನ ಕಾಣಿಕೆಯನ್ನ ಧರ್ಮಸ್ಥಳಕ್ಕೆ ತಲುಪಿಸ್ತಾ ಇದ್ದ. ಇಡೀ ನಾಡಿನೆಲ್ಲೆಡೆಯಿಂದ ಹೀಗೆ ದಿನಂಪ್ರತಿ ಧರ್ಮಸ್ಥಳಕ್ಕೆ ಬಂದು ಬೀಳುವ ದವಸ ಧಾನ್ಯ ಬಹುಶಃ ನಮ್ಮ ಅಂದಾಜಿಗೆ ಸಿಗಲಾರದು. ಅದೆಷ್ಟೋ ಲಕ್ಷಾಂತರ ಮಂದಿ ತಪ್ಪು ಕಾಣಿಕೆ ಅಂತಲೋ ದೇವರ ಹೆಸರಿಗೆ ಅಂತಲೋ ಪ್ರತಿ ತಿಂಗಳು ಪ್ರತಿ ವರ್ಷ ಮನಿ ಆರ್ಡರ್ ಮಾಡ್ತಾರೆ. ದೊಡ್ಡ ದೊಡ್ಡ ಇಂತಹ ಧರ್ಮಸ್ಥಳ, ತಿರುಪತಿ ದೇವಸ್ಥಾನಗಳಿಗೆ ಈ ಮಟ್ಟದ ಸಂಪನ್ಮೂಲ ಬೆಂಬಲ ಸಿಗುವ ಭಾಗ್ಯವಿದೆಯೇ ಹೊರತು ನಮ್ಮ ಗ್ರಾಮ ದೇವತೆಯ ಮಟ್ಟದ ಧಾರ್ಮಿಕ ನೆಲೆಗಳಿಗೆ ಈ ಸೌಭಾಗ್ಯವಿಲ್ಲ. ಈಗ ಪ್ರತಿ ಗ್ರಾಮದಲ್ಲಿ ಗ್ರಾಮದವರೇ ಸೇರಿ ದೇವಸ್ಥಾನ ಜೀರ್ಣೋದ್ಧಾರ, ಹೊಸ ಕಟ್ಟಡ ಕಟ್ಟುತ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಸಂಗ್ರಹ ಮಾಡುತ್ತಾರೆ. ಆದ್ರೆ ಅದೆಲ್ಲ 1 ಟೈಮ್ ಪೇಮೆಂಟ್ ಅಷ್ಟೇ. ಮತ್ತೆ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ನಿರ್ವಹಣೆಗೆ ಮಂಗಳಾರತಿಯ ತಟ್ಟೆ ಕಾಸನ್ನೇ ನಂಬಬೇಕೇ ಹೊರತು ಧರ್ಮಸ್ಥಳಕ್ಕೆ ಸಿಕ್ಕಂತೆ ಪ್ರತಿ ಬೆಳೆಯು, ಪ್ರತಿ ಲಾಭದ ಪಾಲು ಸ್ಥಳೀಯ ಧಾರ್ಮಿಕ ಸ್ಥಳಗಳಿಗೆ ದಕ್ಕುವುದಿಲ್ಲ. ಇದೆಲ್ಲ ಈಗ ಯಾಕೆ? ಇದ್ದಕ್ಕಿದ್ದಂತೆ ಧರ್ಮಸ್ಥಳದ ಬೆಳವಣಿಗೆ, ಆದಾಯದ ವಿಚಾರ ಯಾಕೆ ಬಂತು ಅಂತ ಕೇಳಬಹುದು. ಧಾರ್ಮಿಕ ಕ್ಷೇತ್ರಗಳಲ್ಲಿ ದೇವರ ದೇಖಾರೇಖಿ ಮಾಡುವ ಮಂದಿ ವ್ಯಾವಹಾರಿಕವಾಗಿ ಬಲಿಷ್ಠರಾದ್ರೆ, ಅದರಲ್ಲೂ ಪ್ರಭಾವಿಗಳಾದ್ರೆ ಬಹಳಷ್ಟು ಸಮಸ್ಯೆಗಳಿವೆ. ಜನರ ನಡುವಿನ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಿಜಕ್ಕೂ ಜನರ ನಡುವೆ ಇದ್ದಾರಾ ಅಂತ ಒಮ್ಮೆ ನಂಬಿದ ಭಕ್ತರು ಗಮನಿಸಲಿ ಎಂಬುದು ಆಶಯ.